ಹಲೋ ಎವ್ರಿವನ್, ವೆಲ್ಕಮ್ ಆಲ್. ದ್ವಿತೀಯ PUC ಬಯಾಲಜಿ ವಿಷಯಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಯಾಲಜಿಯ ಎರಡನೇ ಪಾಠವಾದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ಪಾಠದ ಬಗ್ಗೆ ತಿಳಿಯೋಣ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ರಿಪ್ರೊಡಕ್ಷನ್ ಅಂದರೆ ಏನು, ರಿಪ್ರೊಡಕ್ಷನ್ನಲ್ಲಿ ಟೈಪ್ಸ್ ಏನು, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು ಅಂತೆಲ್ಲ ತಿಳ್ಕೊಂಡ್ವಿ. ಪ್ರಸ್ತುತ ಈ ಪಾಠದಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂದರೆ ಆಂಜಿಯೋಸ್ಪರ್ಮ್ಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. As we not lucky that plants reproduce sexually, the myriads of flowers that we enjoy gazing at, the scents and the perfumes that we swoon over, the rich colors that attract us are all there as an aid to sexual reproduction. ಸೊ ನಮಗೆ ಫ್ಲವರಿಂದ ಎಷ್ಟೇ ಉಪಯೋಗಗಳಿದ್ರೂ ಅದನ್ನು ಡೆಕೋರೇಷನಿಗೆ ಬಳಸ್ತೀವಿ, ಹಾಗೆ ಪೂಜೆಗೆ ಬಳಸ್ತೀವಿ, ಇನ್ನೂ ಹಲವಾರು ಕಾರ್ಯಗಳಿಗೆ ಅದನ್ನು ಬಳಸ್ತೀವಿ, ಮೆಡಿಸಿನ್ ಆಗಿ ಬಳಸ್ತೀವಿ. ಸೊ ಇದೆಲ್ಲ ಫ್ಲವರ್ಗಳು ಹೇಗೆ ಹುಟ್ಟೋದು? ಸೆಕ್ಷುವಲ್ ರಿಪ್ರೊಡಕ್ಷನ್ನಿಂದ ಹುಟ್ಟುತ್ತೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಹ್ಯಾಡ್ ಅನ್ ಇಂಟಿಮೇಟ್ ರಿಲೇಷನ್ಶಿಪ್ ವಿತ್ ಫ್ಲವರ್ಸ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್. ಮನುಷ್ಯರ ಮತ್ತು ಹೂಗಳ ನಡುವಿನ ಸಂಬಂಧ ಬಹಳ ಹಿಂದಿನ ಕಾಲದಿಂದನೂ ಇದೆ. ತುಂಬ ವಿಚಾರಗಳಿಗೆ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಹಲವಾರು ವಿಚಾರಗಳಿಗೆ ನಾವು ಹೂವನ್ನು ಬಳಸ್ತೀವಿ. ಇಂಥ ಹೂಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಮಾಮೂಲಿ ಒಂದು ಫ್ಲವರ್ ಹೇಗಿರುತ್ತೆ ಅಂತ ಗೊತ್ತು. ವಿ ಹ್ಯಾವ್ ಲರ್ನ್ಡ್ ದ ಲ್ಯಾಟ್ರಲ್ ಸೆಕ್ಷನ್ ಆಫ್ ಅ ಟಿಪಿಕಲ್ ಫ್ಲವರ್. ಒಂದು ಫ್ಲವರಲ್ಲಿ ಏನೇನಿರುತ್ತೆ? ಸ್ಟಿಗ್ಮಾ ಇರುತ್ತೆ, ಸ್ಟೈಲ್ ಇರುತ್ತೆ, ಓವರಿ ಇರುತ್ತೆ, ಸೆಪಲ್ಸ್ ಇರುತ್ತೆ, ಪೆಟಲ್ಸ್ ಇರುತ್ತೆ, ಫಿಲಮೆಂಟ್ಸ್ ಇರುತ್ತೆ, ಹಾಗೆ ನೆಕ್ಟಿಫೆರಸ್ ಏರಿಯಾ ಇರುತ್ತೆ. ಸೊ ವಿ ನೋ ದ ಪಾರ್ಟ್ಸ್ ಆಫ್ ದ ಫ್ಲವರ್. ಸೊ ಬಿಫೋರ್ ಗೋಯಿಂಗ್ ಟು ದ reproduction process in the flower, we have to know the reproductive organs of the flower. So the male reproductive organ of the flower is called anther and the female reproductive organ is called stigma, which contain ovule or gynoecium. ಮೇಲ್ನ ಆಂಡ್ರೋಶಿಯಮ್ ಅಂತ ಕರಿತೀವಿ, ಹಾಗೆ ಫಿಮೇಲನ್ನ ಗೈನೋಶಿಯಮ್ ಅಂತ ಕರಿತೀವಿ. ಸೊ ಗೋಯಿಂಗ್ ಟು ಪ್ರೀಫರ್ಟಿಲೈಸೇಷನ್ ಸ್ಟ್ರಕ್ಚರ್ ಆ್ಯಂಡ್ ಈವೆಂಟ್ಸ್. ಪ್ರೀಫರ್ಟಿಲೈಸೇಷನ್ ಅಂದರೆ ಏನು? It is the process which include gametogenesis and gamete transfer. Before the fusion of male and female gametes ಯಾವ್ಯಾವ ಈವೆಂಟ್ ಆಗುತ್ತೋ ಆ ಈವೆಂಟ್ಗಳನ್ನೆಲ್ಲ ನಾವು ಪ್ರೀಫರ್ಟಿಲೈಸೇಷನ್ ಅನ್ನೋ ಹೆಡ್ಡಿಂಗಲ್ಲಿ ತಗೊಳ್ತೀವಿ. ಸೊ ಅಂಡರ್ ಪ್ರೀಫರ್ಟಿಲೈಸೇಷನ್ ದ ಫಸ್ಟ್ ಒನ್ ಈಸ್ ದ ಸ್ಟ್ರಕ್ಚರ್ ಆಫ್ ಸ್ಟೆಮನ್, ಮೈಕ್ರೋಸ್ಪೊರಾಂಜಿಯಮ್ ಆ್ಯಂಡ್ ಪೋಲನ್ ಗ್ರೈನ್. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಸೊ as you can see in the picture, there is a typical stamen. ಒಂದು ಟಿಪಿಕಲ್ ಸ್ಟೆಮನ್ ಅನ್ನು ಕೊಟ್ಟಿದ್ದಾರೆ. That typical stamen consists of a long and a slender stack called filament. ಒಂದು ಉದ್ದನೆಯಾದ ಸ್ಟಾಕ್ ಇರುತ್ತೆ. ಆ ಸ್ಟಾಕನ್ನು ನೀವು ನೋಡ್ಬೋದು, ಅದನ್ನು ನಾವು ಫಿಲಾಮೆಂಟ್ ಅಂತ ಕರಿತೀವಿ. ಆ್ಯಂಡ್ ದ ಟರ್ಮಿನಲ್ ಜನರಲಿ ಬೈಲೋಬ್ಡ್ ಸ್ಟ್ರಕ್ಚರ್ ಕಾಲ್ಡ್ ಆಂಥರ್. ಮೇಲ್ಗಡೆ ಏನು ಎರಡು ಲೋಬ್ ಆಗಿ ಡಿವೈಡ್ ಆಗಿರೋ ಒಂದು ಸ್ಟ್ರಕ್ಚರ್ ಇದೆ, ಅದನ್ನು ನಾವು ಆಂಥರ್ ಅಂತ ಕರಿತೀವಿ. ಈ ಕಡೆ ಫಿಲಾಮೆಂಟಿನ ಮತ್ತೊಂದು ತುದಿ ಏನಾಗಿರುತ್ತೆ? ಇಟ್ ಈಸ್ ಅಟ್ಯಾಚ್ಡ್ ಟು ದ ಥೆಲಾಮಸ್ ಆರ್ ದ ಪೆಟಲ್ ಆಫ್ ದ ಫ್ಲವರ್. ಅದು ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ? ಅದರ ಮತ್ತೊಂದು ತುದಿ ಥೆಲಾಮಸ್ ಅಥವಾ ಪೆಟಲ್ಲಿಗೆ ಅಟ್ಯಾಚ್ ಆಗಿರುತ್ತೆ. ದ ನಂಬರ್ ಆ್ಯಂಡ್ ಲೆಂತ್ ಆಫ್ ಸ್ಟೇಮನ್ಸ್ ಆರ್ ವೇರಿಯಬಲ್ ಇನ್ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್. ಒಂದು ಫ್ಲವರಲ್ಲಿ ಎಷ್ಟು ನಂಬರಲ್ಲಿ ಸ್ಟೆಮನ್ಸ್ ಇರಬೇಕು ಅಥವಾ ಅಲ್ಲಿ ಸ್ಟೆಮನಿನ ಲೆಂತ್ ಏನು ಅನ್ನೋದು ಬೇರೆ ಬೇರೆ ಸ್ಪೀಸೀಸಲ್ಲಿ ಬೇರೆ ಬೇರೆ ಥರ ಉಂಟಾಗತ್ತೆ. ಸೊ ಎ ಟಿಪಿಕಲ್ ಆಂಜಿಯೋಸ್ಪರ್ಮ್ ಆಂಥರ್, ಮೇಲ್ಗಡೆ ಏನು ಜನರಲಿ ಬೈಲೋಬ್ಡ್ ಸ್ಟ್ರಕ್ಚರ್ ಇದೆ ಅದನ್ನು ನಾವು ಆಂಥರ್ ಅಂತ ಕರಿತೀವಿ. ಆಂಥರ್ ಈಸ್ ಬೈಲೋಬ್ಡ್, ಈಚ್ ಲೋಬ್ ಹ್ಯಾವಿಂಗ್ ಟೂ ಥೀಕಾ. ಪ್ರತಿಯೊಂದು ಲೋಬ್ನಲ್ಲೂ ಕೂಡ ಎರಡು ಥೀಕಾಗಿ ಮತ್ತೆ ಅದು ಡಿವೈಡ್ ಆಗಿರುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ಡೈಥೀಕಸ್. ಆಫನ್ ಎ ಲಾಂಜಿಟ್ಯೂಡಿನಲ್ ಗ್ರೂವ್ ರನ್ಸ್ ಲೆಂತ್ ವೈಸ್ ಸೆಪರೇಟಿಂಗ್ ದಿಸ್ ಥೀಕಾ. ಸೊ ಒಂದು ಲೋಬ್ನಲ್ಲಿ ಎರಡು ಥೀಕಾಗಿ ಡಿವೈಡ್ ಆಗಿರುತ್ತೆ. ಆ ಎರಡೂ ಥೀಕಾನ ಸೆಪ್ರೇಟ್ ಮಾಡೋದಕ್ಕೆ ಒಂದು ಲಾಂಜಿಟ್ಯೂಡಿನಲ್ ಆಗಿ ಒಂದು ಲೈನ್ ಇರುತ್ತೆ, ಒಂದು ಗ್ರೋ ಇರುತ್ತೆ. ದ ಬೈಲೋಬ್ಡ್ ನೇಚರ್ ಆಫ್ ಎನ್ ಆಂಥರ್ ಈಸ್ ವೆರಿ ಡಿಸ್ಟಿಂಕ್ಟ್ ಇನ್ ದ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ದ ಆಂಥರ್. ಬೈಲೋಬ್ಡ್ ನೇಚರ್ ಆಫ್ ಆಂಥರ್ನ ನಾವು ಹೇಗೆ ಗಮನಿಸ್ಬೋದು ಅಂದರೆ, ಒಂದು ಆಂಥರ್ನ ಟ್ರಾನ್ಸ್ವರ್ಸ್ ಸೆಕ್ಷನ್ನ ತೆಗೆದಾಗ ನಮಗೆ ನೀಟಾಗಿ ಬೈಲೋಬ್ಡ್ ಸ್ಟ್ರಕ್ಚರು ಕಾಣುತ್ತೆ. ದ ಆಂಥರ್ ಈಸ್ 4-sided ಟೆಟ್ರಾಗೋನಲ್ ಸ್ಟ್ರಕ್ಚರ್. ಆಂಥರ್ ಮತ್ತೇನಾಗುತ್ತೆ ಈಗ? 4-sided ಸ್ಟ್ರಕ್ಚರ್, ಟೆಟ್ರಾಗೋನಲ್ ಸ್ಟ್ರಕ್ಚರ್. ಅದಕ್ಕೆ ಒಂದು ಆಂಥರಿಗೆ 4 ಸೈಡ್ ಇರುತ್ತೆ. So consisting of 4 microsporangia located at the corners, 2 in each lobe.
ಸೊ ಅದರಲ್ಲಿ ಏನಾಗುತ್ತೆ, 4 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ, 4 ಸೈಡ್ ಇರುತ್ತೆ, ಒಂದೊಂದು ಸೈಡಲ್ಲಿ ಒಂದೊಂದು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಹಾಗೆ ಒಂದು ಲೋಬ್ನಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ, ಹಾಗಾದರೆ 2 ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಟೋಟಲ್ 4 ಮೈಕ್ರೋಸ್ಪೊರಾಂಜಿಯಾ, 2 ಲೋಬ್ಸ್. ದ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ ಫರ್ದರ್ ಆ್ಯಂಡ್ ಬಿಕಮ್ ಪೋಲನ್ ಸ್ಯಾಕ್ಸ್. ಈ ಏನು 4 ಮೈಕ್ರೋಸ್ಪೊರಾಂಜಿಯಾಗಳಿದ್ದಾವೆ, ಈ 4 ಮೈಕ್ರೋಸ್ಪೊರಾಂಜಿಯಾಗಳೇ ಮುಂದೆ ಪೋಲನ್ ಸ್ಯಾಕ್ಸ್ ಆಗಿ ಡೆವಲಪ್ ಆಗ್ತವೆ, ವಿಚ್ ಕಂಟೈನ್ ಪೋಲನ್ ಗ್ರೈನ್ಸ್ ವಿಚ್ ಆರ್ ನಥಿಂಗ್ ಬಟ್ ದ ಮೇಲ್ ಗ್ಯಾಮಿಟ್ಸ್ ಆಫ್ ಅ ಫ್ಲವರ್. ಸೊ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮನ್ನು ನೋಡ್ತಾ ಹೋಗೋದಾದರೆ, ಟ್ರಾನ್ಸ್ವರ್ಸ್ ಸೆಕ್ಷನಲ್ಲಿ ಒಂದು ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಮ್ ನಮಗೆ ಹೇಗೆ ಕಾಣುತ್ತೆ, ನಿಯರ್ಲಿ ಸರ್ಕ್ಯುಲರ್ ಆಗಿ ಅದು ಕಾಣುತ್ತೆ. ಇಟ್ ಈಸ್ ಜನರಲಿ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್. ಸೊ ನೀವು ಚಿತ್ರದಲ್ಲಿ ನೋಡ್ಬೋದು, ಇದನ್ನು ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಮ್ ಇಲ್ಲಿ 4 ವಾಲ್ ಲೇಯರನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದು ಎಪಿಡರ್ಮಿಸ್, ಎರಡನೇದು ಎಂಡೋಥೀಶಿಯಮ್, ಮೂರನೇದು ಮಿಡಲ್ ಲೇಯರ್, ಮತ್ತು ಲಾಸ್ಟಿಂದು ಟ್ಯಾಪೆಟಮ್. ಸೊ ಫಸ್ಟ್ 3 ಲೇಯರ್ಸ್ ಏನಿದೆ, ಎಪಿಡರ್ಮಿಸು, ಎಂಡೋಥೀಶಿಯಮ್ ಮತ್ತು ಮಿಡಲ್ ಲೇಯರ್ಸು, ಇವು 3 ಪ್ರೊಟೆಕ್ಷನ್ನು ಮತ್ತು ಒಂದು ಆ್ಯಂಥರ್ ಒಡೆದು ಪೋಲನ್ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತಕ್ಕಂಥ ಲೇಯರ್ಗಳು ಇವು 3. ಮೊದಲನೇ ಯಾವ 3? ಎಪಿಡರ್ಮಿಸು, ಎಂಡೋಥೀಶಿಯಮ್ ಮತ್ತು ಮಿಡಲ್ ಲೇಯರ್ಸ್. ದ ಇನ್ನರ್ ಮೋಸ್ಟ್ ಲೇಯರ್ ಟ್ಯಾಪೆಟಮ್ ಏನಿದೆ, ಈ ಟ್ಯಾಪೆಟಮ್ಮು ಡೆವಲಪಿಂಗ್ ಪೋಲನ್ ಗ್ರೈನ್ಸನ್ನು ನರಿಷ್ ಮಾಡುತ್ತೆ. ಅದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನೆಲ್ಲ ಕೊಡುವಂಥ ಲೇಯರ್ ಯಾವುದು? ಟ್ಯಾಪೆಟಮ್. Cells of the tapetum possesses dense cytoplasm and generally have more than one nucleus. ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ, ಹಾಗೆ ಜನರಲಿ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್ ಇರುತ್ತೆ, ಮೇ ಬಿ 2 or 3. ವೆನ್ ದ ಆ್ಯಂಥರ್ ಈಸ್ ಯಂಗ್, ಆ್ಯಂಥರ್ ಇನ್ನು ಯಂಗ್ ಆಗಿದೆ, ಮೆಚೂರ್ ಆಗಿಲ್ಲ, ಅವಾಗ ಏನಾಗುತ್ತೆ, ಎ ಗ್ರೂಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಸ್ ಸೆಲ್ಸ್, ಒಂದು ಹೋಮೋಜಿನಸ್ ಸೆಲ್ಸ್, ಒಂದೇ ಥರನಾದ ಒಂದಿಷ್ಟು ಸೆಲ್ಲಿನ ಒಂದು ಗ್ರೂಪ್ ಇರುತ್ತೆ. ಆ ಗ್ರೂಪನ್ನು ನಾವು ಏನಂತ ಕರಿತೀವಿ? ಸ್ಪೋರೋಜಿನಸ್ ಟಿಶ್ಯೂ ಅಂತ ಕರಿತೀವಿ. ದಿಸ್ ಸ್ಪೋರೋಜಿನಸ್ ಟಿಶ್ಯೂ ಇಸ್ ಪ್ರೆಸೆಂಟ್ ಎಟ್ ದ ಯಂಗ್ ಆ್ಯಂಥರ್ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರಾಂಜಿಯಮ್. ಅಲ್ಲಿ ಆ್ಯಂಥರ್ ಇನ್ನು ಯಂಗ್ ಆಗಿರೋ ಕಂಡೀಷನ್ನಲ್ಲಿ ಮಾತ್ರ ಈ ಸ್ಪೋರೋಜಿನಸ್ ಟಿಶ್ಯೂನ ನಾವು ನೋಡ್ತೀವಿ. ಸೊ ಮೈಕ್ರೋಸ್ಪೋರೋಜೆನೆಸಿಸ್, ಮೈಕ್ರೋಸ್ಪೋರ್ಸ್ಗಳು ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಆ್ಯಂಥರು ಡೆವಲಪ್ ಆಗ್ತಾ ಆಗ್ತಾ ಈ ಮಧ್ಯ ಏನು ಸ್ಪೋರೋಜಿನಸ್ ಸೆಲ್ಸ್ ಇದೆ, ಇವು ಮಿಯೋಟಿಕ್ ಡಿವಿಷನಲ್ಲಿ ಡಿವೈಡ್ ಆಗ್ತಾ ಹೋಗ್ತವೆ. ಡಿವೈಡ್ ಆಗಿ 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 ಮೈಕ್ರೋಸ್ಪೋರ್ ಟೆಟ್ರಾಡ್ಗಳನ್ನು ಫಾರ್ಮ್ ಮಾಡುತ್ತೆ. ಸೊ ವಾಟ್ ಈಸ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕೇಳೋದಾದರೆ, ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಎ ಪೋಲನ್ ಮದರ್ ಸೆಲ್ ಥ್ರೂ ಮಿಯೋಸಿಸ್ ಈಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ವಾಟ್ ಈಸ್ ಮೈಕ್ರೋಸ್ಪೋರೋಜೆನೆಸಿಸ್? ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಎ ಪೋಲನ್ ಮದರ್ ಸೆಲ್ ಥ್ರೂ ಮಿಯೋಸಿಸ್ ಈಸ್ ಕಾಲ್ಡ್ microsporogenesis. Microspores, as they are formed, are arranged in a cluster of 4 cells, the microspore tetrad. ಈ ಥರ ಏನು ಮೈಕ್ರೋಸ್ಪೋರ್ಗಳು ಫಾರ್ಮ್ ಆಗುತ್ತೆ, ಮಿಯೋಟಿಕ್ ಡಿವಿಷನ್ ಇಂದ ಸ್ಪೋರೋಜಿನಸ್ ಟಿಶ್ಯೂ ಡಿವೈಡ್ ಆಗಿ ಮೈಕ್ರೋಸ್ಪೋರ್ಗಳು ಫಾರ್ಮ್ ಆಗ್ತವೆ. ಈ ಮೈಕ್ರೋಸ್ಪೋರ್ಗಳು ಹೇಗೆ ಅರೇಂಜ್ ಆಗ್ತವೆ ಅಂದರೆ, 4 ಸೆಲ್ ಆಗಿ ಕ್ಲಸ್ಟರ್ ಥರ ಅರೇಂಜ್ ಆಗ್ತವೆ. ದೇ ವಿಲ್ ಬಿ ಅರೇಂಜ್ಡ್ ಇನ್ ಎ ಕ್ಲಸ್ಟರ್ ಆಫ್ 4 cells. Therefore, they are called as microspore tetrad. So, you can observe in the same picture. As the anthers mature and dehydrate, the microspore dissociate from each other and develop into pollen grains. ಆ್ಯಂಥರು ಮೆಚೂರ್ ಆಗಿ ಡಿಹೈಡ್ರೇಟ್ ಆಗುತ್ತೆ, ಅಂದರೆ ಒಡೆದಾಗ ಏನಾಗುತ್ತೆ, ಮೈಕ್ರೋಸ್ಪೋರ್ಗಳು ಒಂದರಿಂದ ಒಂದು ಬೇರೆ ಆಗಿ ಪೋಲನ್ ಗ್ರೈನ್ಸ್ ಆಗಿ ಡೆವಲಪ್ ಆಗ್ತವೆ. ಸೊ ದೀಸ್ ಪೋಲನ್ ಗ್ರೈನ್ಸ್ ಆರ್ ನಥಿಂಗ್ ಬಟ್ ದ ಮೇಲ್ ಗ್ಯಾಮೀಟ್ಸ್. Inside each microsporangium, several thousands of microspores or pollen grains are formed that are released with the dehiscence of anther. Inside each microsporangium, ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಮ್ಗಳ ಒಳಗೂ ಕೂಡ ಸಾವಿರ ಪೋಲನ್ ಗ್ರೈನ್ಸ್ಗಳು ಇರುತ್ತೆ. ಸೊ ವೆನ್ ದ ಆಂಥರ್ ಡಿಹೈಸಸ್, ದೇರ್ ವಿಲ್ ಬಿ ರಿಲೀಸ್ ಆಫ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ ನಂಬರ್ಸ್ ಆಫ್ ಪೋಲನ್ ಗ್ರೈನ್ಸ್. ಎಟ್ ಎ ಟೈಮಲ್ಲಿ ಅಷ್ಟು ಪೋಲನ್ ಗ್ರೈನ್ಗಳು ರಿಲೀಸ್ ಆಗ್ತವೆ. ಸೊ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ದ ಪೋಲನ್ ಗ್ರೈನನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಹೆಂಗಿರುತ್ತೆ ಅಂತ ಹೇಳೋದಾದರೆ, ಪೋಲನ್ ಗ್ರೈನ್ಸ್ ರೆಪ್ರೆಸೆಂಟ್ಸ್ ದ ಮೇಲ್ ಗ್ಯಾಮೆಟೋಫೈಟ್ಸ್. ಎಸ್ ವಿ ನೋ. ಸೊ ಪೋಲನ್ ಗ್ರೈನನ್ನು ನಾವು ನೋಡಿದರೆ, ಪೋಲನ್ ಗ್ರೈನ್ ಅಂದ್ರೆ ನಾವು ಕೂಡ ನೋಡಿರ್ತೀವಿ. ಒಂದು ಹೈಬಿಸ್ಕಸ್ ಪ್ಲಾಂಟ್ ತಗೊಳ್ಳಿ, ದಾಸವಾಳ ಹೂವು ತಗೊಂಡು ನೀವು ಅದರದ್ದು ಆ್ಯಂಥರನ್ನು ಮುಟ್ಟಿದರೆ, ಯು ವಿಲ್ ಫೀಲ್ ಅ ಯೆಲ್ಲೋ ಪೌಡರಿ ಸಬ್ಸ್ಟೆನ್ಸ್ ಇನ್ ಯುವರ್ ಫಿಂಗರ್, ರೈಟ್? ಅದನ್ನೇ ಪೋಲನ್ ಗ್ರೈನ್ಸ್ ಅಂತ ಕರಿತವೆ. ದಟ್ ಈಸ್ ನಥಿಂಗ್ ಬಟ್ ದ ಪೋಲನ್ ಗ್ರೈನ್ಸ್ ಆಫ್ ದ ಹೈಬಿಸ್ಕಸ್ ಪ್ಲಾಂಟ್. ಸೊ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಹೇಗಿರುತ್ತೆ? ಪೋಲನ್ ಗ್ರೈನ್ಸ್ ಆರ್ ಆಲ್ಸೋ ಜನರಲಿ ಸ್ಪೆರಿಕಲ್ ಇನ್ ಸ್ಟ್ರಕ್ಚರ್. It measures about 25 to 50 micrometers in diameter. 25 ರಿಂದ 50 ಮೈಕ್ರೋಮೀಟರ್ ಇರುತ್ತೆ ಡಯಾಮೀಟ್ರಲ್ಲಿ.
ಹಾಗೆ ಇದಕ್ಕೆ 2 ವಾಲ್ ಲೇಯರಿಂದ ಮೇಡಪ್ ಆಗಿರುತ್ತೆ. ದ ಔಟರ್ ವಾಲ್ ಲೇಯರ್ ಇಸ್ ಮೇಡಪ್ ಆಫ್ ಇಸ್ ಕಾಲ್ಡ್ ಎಕ್ಸೈನ್ ಆ್ಯಂಡ್ ದ ಇನ್ನರ್ ವಾಲ್ ಲೇಯರ್ ಇಸ್ ಮೇಡಪ್ ಕಾಲ್ಡ್ ಆಸ್ ಇಂಟೈನ್. ಔಟರ್ ವಾಲ್ ಲೇಯರ್ ಎಕ್ಸೈನ್ ಏನಿದೆ, ಈ ಎಕ್ಸೈನು ಸ್ಪೋರೋಪೊಲನಿನ್ ಅನ್ನೋ ಒಂದು ಸಬ್ಸ್ಟೆನ್ಸಿಂದ ಫಾರ್ಮ್ ಆಗಿರುತ್ತೆ. ಸೊ ಈ ಸ್ಪೋರೋಪೊಲನಿನ್ ಅನ್ನೋ ಸಬ್ಸ್ಟೆನ್ಸಿಂದ ಫಾರ್ಮ್ ಆಗಿರೋದ್ರಿಂದ ಏನಾಗುತ್ತೆ, ಪೋಲನ್ ಗ್ರೈನ್ಸ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪ್ರೇಚರ್, ಹೆಚ್ಚು ಟೆಂಪ್ರೇಚರು, ಹಾಗೆ ಆ್ಯಕ್ಷನ್ ಆಫ್ ಆಸಿಡ್ಸ್ ಆ್ಯಂಡ್ ಆಲ್ಕಲಿ. ಯಾವುದೇ ಕೆಮಿಕಲ್ಸ್ ಹಾಕಿದರೂ ಕೂಡ ಪೋಲನ್ ಗ್ರೈನ್ಸ್ ಆರ್ ದ ಮೋಸ್ಟ್ ರೆಸಿಸ್ಟೆಂಟ್. ಅವು ರಪ್ಚರ್ ಆಗೋದೇ ಇಲ್ಲ, ಜಸ್ಟ್ ಬಿಕಾಸ್ ಇಟ್ ಈಸ್ ಪ್ರೆಸೆನ್ಸ್ ಆಫ್ ದ ಸ್ಪೋರೋಪೊಲನಿನ್ ಫ್ರಮ್ ವಿಚ್ ದ ಎಕ್ಸೈನ್ ವಾಲ್ ಲೇಯರ್ ಈಸ್ ಮೇಡಪ್ ಆಫ್. ಸೊ ಇನ್ನರ್ ವಾಲ್ ಲೇಯರ್ ಏನು, ಇಂಟೈನ್. ಪೋಲನ್ ಗ್ರೈನ್ಗಳು ಹೆಚ್ಚಾಗಿ ಫಾಸಿಲ್ಸ್ ಆಗು ಕೂಡ ನಾವು ಪ್ರಿಸರ್ವ್ ಮಾಡ್ತಾರಂತೆ. ಯಾಕೆಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಸ್ಪೋರೋಪೊಲನಿನ್, ಪೋಲನ್ ಗ್ರೈನ್ಸ್ ವಿಲ್ ನಾಟ್ ರಪ್ಚರ್, ಸೊ ದೇ ಕ್ಯಾನ್ ಬಿ ಸ್ಟೋರ್ಡ್ ಆಸ್ ಅ ಫಾಸಿಲ್ಸ್ ಆಲ್ಸೋ. ಇನ್ನರ್ ವಾಲ್ ಆಫ್ ದ ಪೋಲನ್ ಗ್ರೈನ್ಸ್ ಇಸ್ ಕಾಲ್ಡ್ ದ ಇಂಟೈನ್. ಇನ್ನರ್ ವಾಲ್ ಲೇಯರನ್ನು ನಾವೇನಂತ ಕರಿತೀವಿ, ಇಂಟೈನ್ ಅಂತ ಕರಿತೀವಿ. ಇದು ಎಕ್ಸೈನ್ ಅಷ್ಟು ದಪ್ಪ ಇರಲ್ಲ, ಇಟ್ ಈಸ್ ಥಿನ್ ಆ್ಯಂಡ್ ಕಂಟಿನ್ಯೂಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಇಂಟೈನ್ ಯಾವುದರಿಂದ ತಯಾರಾಗಿರುತ್ತೆ, ಸೆಲ್ಯುಲೋಸ್ ಮತ್ತು ಪೆಕ್ಟಿನಿಂದ. ದ ಸೈಟೋಪ್ಲಾಸಮ್ ಆಫ್ ದ ಪೋಲನ್ ಗ್ರೈನ್ ಇಸ್ ಸರೌಂಡೆಡ್ ಬೈ ಎ ಪ್ಲಾಸ್ಮಾ ಮೆಂಬ್ರೇನ್. ಒಂದು ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಹಾಗೆ ಪೋಲನ್ ಗ್ರೈನು ಮೆಚೋರ್ ಆಗಿದ್ದಾಗ ಅದರಲ್ಲಿ 2 ರೀತಿಯ ಸೆಲ್ಗಳನ್ನು ನಾವು ನೋಡ್ತೀವಿ. ಒಂದು ಬಿಗ್ಗರ್ ವೆಜಿಟೇಟಿವ್ ಸೆಲ್, ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ, ಒಂದು ಜನರೇಟಿವ್ ಸೆಲ್ ಇರುತ್ತೆ. ವೆಜಿಟೇಟಿವ್ ಸೆಲ್ ಈಸ್ ಜನರಲಿ ಬಿಗ್ಗರ್ ಇನ್ ಸೈಜ್, ಹ್ಯಾಸ್ ಅಬಂಡೆಂಟ್ ಫುಡ್ ರಿಸರ್ವ್. ವೆಜಿಟೇಟಿವ್ ಸೆಲ್ಲು ಸೈಜಲ್ಲೂ ದೊಡ್ಡದಾಗಿರುತ್ತೆ, ಹಾಗೆ ಅದರಲ್ಲಿ ಬೇಕಾದಷ್ಟು ಫುಡ್ ಮಟೀರಿಯಲ್ಸ್ ಇರುತ್ತೆ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಪೋಲನ್ ಗ್ರೈನ್ಸ್ ಆ್ಯಂಡ್ ಲಾರ್ಜ್ ಇರ್ರೆಗ್ಯುಲರ್ಲಿ ಶೇಪ್ಡ್ ನ್ಯೂಕ್ಲಿಯಸ್. ದ ಜನರೇಟಿವ್ ಸೆಲ್, ಮತ್ತೊಂದು ಜನರೇಟಿವ್ ಸೆಲ್ಲು ಸ್ಮಾಲ್ ಆಗಿರುತ್ತೆ ಆ್ಯಂಡ್ ಇಟ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ವೆಜಿಟೇಟಿವ್ ಸೆಲ್. ಸೊ ಇಟ್ ಕಂಟೈನ್ಸ್ 2 cells, ವೆಜಿಟೇಟಿವ್ ಸೆಲ್ ಆ್ಯಂಡ್ ಅ ಜನರೇಟಿವ್ ಸೆಲ್. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಪೋಲನ್ ಗ್ರೈನ್ಸ್. ಸೊ ಪೋಲನ್ ಗ್ರೈನಿಂದ ನಮಗೆ ಯೂಸಸ್ ಏನು ಅಥವಾ ಡಿಸಡ್ವಾಂಟೇಜಸ್ ಏನು ಅಂತ ನೋಡಿದರೆ, ಫಸ್ಟ್, ಪೋಲನ್ ಗ್ರೈನ್ಸ್ ಆಫ್ ಮೆನಿ ಸ್ಪೀಸೀಸ್ ಆರ್ ನೋನ್ ಟು ಕಾಸ್ ಅಲರ್ಜಿಕ್ ರಿಯಾಕ್ಷನ್ಸ್. ಸೊ ಪೋಲನ್ ಗ್ರೈನ್ಸ್ ಏನು ಮಾಡುತ್ತೆ, ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅಥವಾ ಅಲರ್ಜಿಕ್ ರಿಯಾಕ್ಷನ್ಗಳನ್ನ ಕಾಸ್ ಮಾಡುತ್ತೆ. ಇನ್ ಮೆನಿ ಪೀಪಲ್ ಪೋಲನ್ ಗ್ರೈನ್ಸ್ ಆರ್ ಅಲರ್ಜಿಕ್ ಟು ಮೆನಿ ಪೀಪಲ್. ಇಟ್ ಕಾಸಸ್ asthma, bronchitis and several respiratory disorders in many people. For example, Parthenium or carrot grass, it came to India as a contaminant of wheat. ಗೋಧಿ ಜೊತೆಗೆ ಒಂದು ಕಂಟಾಮಿನೆಂಟ್ ಆಗಿ ಇಂಡಿಯಾಗೆ ಎಂಟ್ರ್ ಆಯಿತು. ಇದು ತುಂಬ ಪೀಪಲಲ್ಲಿ ಅಲರ್ಜಿಯನ್ನು ಕಾಸ್ ಮಾಡುತ್ತೆ. ಸೊ ಇದರ ಯೂಸಸ್ ನೋಡೋದಾದರೆ, ಪೋಲನ್ ಗ್ರೈನ್ಸ್ ಆರ್ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಪೋಲನ್ ಗ್ರೈನ್ಸು ನ್ಯೂಟ್ರಿಯೆಂಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಪೋಲನ್ ಗ್ರೈನ್ಸನ್ನು ಫುಡ್ ಸಪ್ಲಿಮೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಪೋಲನ್ ಗ್ರೈನ್ಸನ್ನು ಪೋಲನ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ, ಹಾಗೆ ಸಪ್ಲಿಮೆಂಟ್ಸ್ ಅಂತ ಬರುತ್ತೆ. ಇನ್ ವೆಸ್ಟರ್ನ್ ಕಂಟ್ರೀಸ್, ಫಾರಿನ್ಗಳಲ್ಲಿ ಏನಾಗಿದೆ, ಪೋಲನ್ ಸಪ್ಲಿಮೆಂಟ್ಸನ್ನ ಉಪಯೋಗಿಸೋದೇ ಒಂದು ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ. ಸೊ ಪೋಲನ್ ಟ್ಯಾಬ್ಲೆಟ್ಸ್ ಸಿಗುತ್ತೆ, ಪೋಲನ್ ಸಿರಪ್ಸ್ ಸಿಗುತ್ತೆ, ಆ್ಯಸ್ ದೇ ಆರ್ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಹಾಗೆ ಇದನ್ನು ಏನು ಮಾಡ್ತಾರೆ, ಇಟ್ ಈಸ್ ಯೂಸ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಅಥ್ಲೀಟ್ಸ್ ಆ್ಯಂಡ್ ರೇಸ್ ಹಾರ್ಸಸ್. ಸೊ ಅಥ್ಲೀಟ್ಗಳು ಮತ್ತು ರೇಸ್ ಹಾರ್ಸ್ಗಳ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಪೋಲನ್ ಸಪ್ಲಿಮೆಂಟ್ಸನ್ನು ಯೂಸ್ ಮಾಡ್ತಾರೆ. ಒನ್ಸ್ ದೇ ಆರ್ ಶೆಡ್, ಪೋಲನ್ ಗ್ರೈನ್ಸ್ ಹ್ಯಾವ್ ಟು ಲ್ಯಾಂಡ್ ಆನ್ ದ ಸ್ಟಿಗ್ಮಾ ಬಿಫೋರ್ ದೇ ಲೂಸ್ ವಯಬಿಲಿಟಿ. ಪೋಲನ್ ಗ್ರೈನ್ಗಳು ಆ್ಯಂಥರು ಮೆಚೋರ್ ಆಗಿ ಡಿಹೈಸ್ ಆಗಿ ಪೋಲನ್ ಗ್ರೈನ್ ಹೊರಗಡೆ ಬಂತು ಅಂದಮೇಲೆ ಇಟ್ ಶುಡ್ ಬಿ ಲ್ಯಾಂಡ್ ಆನ್ ದ ಸ್ಟಿಗ್ಮಾ ಬಿಫೋರ್ ಇಟ್ ಲಾಸ್ ದ ವಯಬಿಲಿಟಿ. ಅದಕ್ಕೊಂದು ವಯೇಬಲ್ ಪೀರಿಯಡ್ ಅಂತ ಇರುತ್ತೆ. ಆ ವಯೇಬಲ್ ಪೀರಿಯಡಲ್ಲಿ ಮಾತ್ರ ಅದು ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆದರೆ ಇಟ್ ಕ್ಯಾನ್ ಫರ್ಟಿಲೈಸ್, ಅದರ್ ದ್ಯಾನ್ ಇಟ್ ವೋಂಟ್ ಫರ್ಟಿಲೈಸ್. ಸೊ ಬಿಫೋರ್ ಇಟ್ ಲಾಸಿಂಗ್ ಆಫ್ ದ ವಯಬಿಲಿಟಿ ಇಟ್ ಹ್ಯಾವ್ ಟು ಲ್ಯಾಂಡ್ ಆನ್ ದ ಸ್ಟಿಗ್ಮಾ. ಸೊ ದ ವಯೇಬಲ್ ಪೀರಿಯಡ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸ್ಪೀಸೀಸ್. ಕೆಲವೊಂದಕ್ಕೆ ಕೆಲವೊಂದು ಥರ ವಯಬಿಲಿಟಿ ಪೀರಿಯಡ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಪೋಲನ್ ಗ್ರೈನ್ಸು 30 ನಿಮಿಷಗಳಲ್ಲೇ ಆ್ಯಂಥರ್ ಹೊಡೆದು 30 ನಿಮಿಷದಲ್ಲೇ ವಯಬಿಲಿಟಿ ಕಳ್ಕೊಂಡ್ಬಿಟ್ಟಿರ್ತವೆ. ಆದರೆ ಇನ್ನು ಕೆಲವು ಮೆಂಬರ್ಸು, ಫಾರ್ ಎಕ್ಸಾಂಪಲ್ ದ ಮೆಂಬರ್ಸ್ ಆಫ್ ರೋಸೇಸಿಯೆ, ಲೆಗ್ಯುಮಿನೇಸಿಯೆ, ಸೊಲನೇಸಿಯೆ ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ, ಪೋಲನ್ ಗ್ರೈನ್ಸ್ ಕ್ಯಾನ್ ಹ್ಯಾವ್ ದ ವಯಬಿಲಿಟಿ ಅಪ್ ಟು ಮಂತ್ಸ್. ಸೊ ಇಟ್ ರೇಂಜಸ್ ವೆರಿ ಹೈಲಿ. 30 ನಿಮಿಷದಿಂದ 1 ತಿಂಗಳು ತನಕನೂ ಕೂಡ ವಯಬಿಲಿಟಿ ಮೇಂಟೈನ್ ಮಾಡೋವಂಥ ಪೋಲನ್ ಗ್ರೈನ್ಸ್ಗಳು ಇದ್ದಾವೆ. ಸೊ ಪೋಲನ್ ಗ್ರೈನ್ಸ್ ಆಲ್ಸೋ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಪೋಲನ್ ಬ್ಯಾಂಕ್ಸ್. ಸೀಡ್ ಬ್ಯಾಂಕ್ಸ್ ಅಥವಾ ಸ್ಪರ್ಮ್ ಬ್ಯಾಂಕ್ ಅಂತ ಕೇಳಿರ್ಬೋದು. ಅದೇ ಥರ ಪೋಲನ್ ಬ್ಯಾಂಕ್ಸ್ಗಳು ಕೂಡ ಇರ್ತವೆ. ಪೋಲನ್ ಗ್ರೈನ್ಸನ್ನು ಸ್ಟೋರ್ ಮಾಡ್ಬೋದು ಬಟ್ ಇಟ್ ಶುಡ್ ಬಿ ಸ್ಟೋರ್ಡ್ ಅಟ್ -196 ಡಿಗ್ರಿ ಸೆಲ್ಸಿಯಸ್ ಇನ್ ಲಿಕ್ವಿಡ್ ನೈಟ್ರೋಜನ್. ಲಿಕ್ವಿಡ್ ನೈಟ್ರೋಜನ್ನಲ್ಲಿ -196 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಪೋಲನ್ ಗ್ರೈನ್ಸ್ಗಳನ್ನು ನಾವು
ಸ್ಟೋರ್ ಮಾಡಬೇಕು. ಸೊ ಈ ಪ್ರೊಸೆಸ್ಸಿಗೆ ನಾವು ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. So this is all about the male reproductive structure of the plant. Coming to the female reproductive structure, the pistil, megasporangium, ovule and the embryo sac. So the gynoecium represents the female reproductive part. Female reproductive part of the flower ಏನು ಅಂತ ಕೇಳಿದ್ರೆ gynoecium. So gynoecium consists of a single pistil. gynoeciumಗೆ ಒಂದೇ ಪಿಸ್ಟಿಲ್ ಇದ್ರೆ ಅಂಥ ಫ್ಲವರನ್ನು ನಾವು ಮೋನೋಕಾರ್ಪೆಲರಿ ಅಂತ ಕರಿತೀವಿ. ಅಥವಾ ಇದಕ್ಕೆ ಇಫ್ ದಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ಪಿಸ್ಟಿಲ್, ಅದಕ್ಕೆ ಒಂದಕ್ಕಿಂತ ಹೆಚ್ಚು ಪಿಸ್ಟಿಲ್ಗಳಿದ್ರೆ ಅದನ್ನು ನಾವು ಮಲ್ಟಿ ಕಾರ್ಪೆಲ್ಲರಿ ಅಂತ ಕರಿತೀವಿ. ಇಫ್ ಇನ್ ಕೇಸ್ ದ ಫ್ಲವರ್ ಈಸ್ ಮಲ್ಟಿ ಕಾರ್ಪೆಲರಿ ಆ್ಯಸ್ ಇಟ್ ಹ್ಯಾವ್ ಮೋರ್ ದ್ಯಾನ್ ಒನ್ ಪಿಸ್ಟಿಲ್, ಪಿಸ್ಟಿಲ್ಗಳು ಒಂದಕ್ಕಿಂತ ಜಾಸ್ತಿ ಇದ್ದು ಆ ಪಿಸ್ಟಿಲ್ಗಳು ಫ್ಯೂಸ್ ಆಗಿದ್ದರೆ ಅಂಥ ಫ್ಲವರನ್ನು ನಾವು ಏನಂತ ಕರಿತೀವಿ, ಅಂಥ ಫ್ಲವರನ್ನು ನಾವು ಸಿಂಕಾರ್ಪಸ್ ಅಂತ ಕರಿತೀವಿ. ಬಟ್ ಇಫ್ ದ multicarpellary flower which contain more than one pistil, if the pistils are free then it is called apocarpus. pistil fuse ಆಗಿದ್ರೆ syncarpus, pistil free ಆಗಿದ್ರೆ apocarpus. ಸೊ ಈಚ್ ಪಿಸ್ಟಿಲ್, ಪ್ರತಿಯೊಂದು ಪಿಸ್ಟಿಲ್ ಅಂದರೆ 3 ಪಾರ್ಟ್ ಇರುತ್ತೆ, ದ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ದ ಓವರಿ. ಸ್ಟಿಗ್ಮಾ ಏನು? ಸ್ಟಿಗ್ಮಾ ಸರ್ವ್ಸ್ ಆಸ್ ದ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ದ ಪೋಲನ್ ಗ್ರೈನ್ಸ್. ಸ್ಟೈಲ್ ವಿಚ್ ಕನೆಕ್ಟ್ಸ್ ದ ಸ್ಟಿಗ್ಮಾ ಆ್ಯಂಡ್ ದ ಓವರಿ. ದ ಬೇಸಲ್ ಬಲ್ಜಡ್ ಪಾರ್ಟ್ ಈಸ್ ಕಾಲ್ಡ್ ಓವರಿ. ಬೇಸಲ್ ಬಲ್ಜಡ್ ಪಾರ್ಟ್ ಏನಿದೆ ಅದನ್ನೇ ನಾವು ಓವರಿ ಅಂತ ಕರಿತೀವಿ. ಇನ್ಸೈಡ್ ದ ಓವರಿ ಒಳಗೆ ಇರೋದೇನು ನಾವು ಓವರಿಯನ್ ಕ್ಯಾವಿಟಿ ಅಂತ ಕರಿತೀವಿ. ಈ ಓವರಿಯನ್ ಕ್ಯಾವಿಟಿಯಲ್ಲಿ ದಟ್ ಸಿಚುವೇಟೆಡ್ ಇಸ್ ದ ಪ್ಲಾಸೆಂಟಾ. ಈ ಓವರಿಯನ್ ಕ್ಯಾವಿಟಿ ಒಳಗೆ ಇರೋವಂಥ ಸ್ಟ್ರಕ್ಚರ್ ನಾವು ಪ್ಲಾಸೆಂಟಾ ಅಂತ ಕರಿತೀವಿ. ಈ ಪ್ಲೇಸೆಂಟಾದಿಂದ ಅರೈಸ್ ಆಗೋದೆ ಮೆಗಾಸ್ಪೊರಾಂಜಿಯಾ. ಅರೈಸಿಂಗ್ ಫ್ರಮ್ ದ ಪ್ಲೇಸೆಂಟಾ ಇಸ್ ದ ಮೆಗಾಸ್ಪೊರಾಂಜಿಯಾ, ಕಾಮನ್ಲಿ ಕಾಲ್ಡ್ ಆಸ್ ದ ಓವ್ಯೂಲ್ಸ್. ಓವ್ಯೂಲ್ಸ್ ಅಂತ ಏನು ಕರಿತೀವಿ, ಇದು ಈ ಪ್ಲೇಸೆಂಟಾ ಓವರಿ ಒಳಗಡೆ ಇರೋ ಓವರಿಯನ್ ಕ್ಯಾವಿಟಿ ಒಳಗಡೆ ಇರೋ ಪ್ಲೇಸೆಂಟಾದಿಂದ ಓವ್ಯೂಲ್ಗಳು ಜನರೇಟ್ ಆಗುತ್ತೆ. ಸೊ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ದ ಓವ್ಯೂಲ್, ಈ ಓವ್ಯೂಲ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ, ಓವ್ಯೂಲ್ ಇಸ್ ಎ ಸ್ಮಾಲ್ ಸ್ಟ್ರಕ್ಚರ್. ಓವ್ಯೂಲ್ ಒಂದು ಸ್ಮಾಲ್ ಸ್ಟ್ರಕ್ಚರು. ಇಟ್ ಈಸ್ ಅಟ್ಯಾಚ್ಡ್ ಟು ದ ಪ್ಲೇಸೆಂಟಾ. ಓವ್ಯೂಲ್ ಈಸ್ ಅಟ್ಯಾಚ್ಡ್ ಟು ದ ಪ್ಲೇಸೆಂಟಾ ಬೈ ಮೀನ್ಸ್ ಆಫ್ stack called funicle. You can observe the structure of the ovary in the picture. So ovary is attached to the placenta by means of a small stack ಅನ್ನು ನಾವು ನೋಡ್ಬೋದು, ಅದನ್ನು ಫ್ಯೂನಿಕಲ್ ಅಂತ ಕರಿತೀವಿ. The body of the ovule fuses with the funicle in the region called hilum. ಓವ್ಯೂಲು ಮತ್ತು ಫ್ಯೂನಿಕಲ್ಲು ಎಲ್ಲಿ ಮೀಟ್ ಆಗುತ್ತೆ ಆ ಜಂಕ್ಷನ್ನ ಹೈಲಮ್ ಅಂತ ಕರಿತೀವಿ. ಸೊ ಜಸ್ಟ್ ಫ್ಯೂನಿಕಲ್ ಮತ್ತು ಹೈಲಮು ಹತ್ತತ್ರನೇ ಇರುತ್ತೆ. Thus, hilum represents the junction between the ovule and the funicle. Hilum ಅಂದ್ರೆ ಏನು? It is the junction between the ovule and the funicle. Funicle ಅಂದ್ರೆ ಏನು? The body of the ovule is attached to the placenta by means of a stack. It is called as the funicle. Each ovule has 1 or 2 protective envelopes. ಪ್ರತಿಯೊಂದು ಓವ್ಯೂಲಿಗೂ ಪ್ರೊಟೆಕ್ಟಿವ್ ಎನ್ವೆಲಪ್ಗಳನ್ನು ನೋಡ್ಬೋದು. 2-3 ಲೇಯರ್ ಆಫ್ ಎನ್ವೆಲಪ್ಗಳನ್ನು ನಾವು ನೋಡ್ತಾ ಇದ್ವಿ. ದೋಸ್ ಎನ್ವೆಲಪ್ ಆರ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್. ಯು ಕ್ಯಾನ್ ಸಿ ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಇದೆ. ಇಂಟೆಗ್ಯುಮೆಂಟ್ಸ್ ಅಂತ ಇರುತ್ತೆ. ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ದ ಹೋಲ್ ಓವರಿ. ಈ ಇಂಟೆಗ್ಯುಮೆಂಟ್ಸ್ ಏನು ಮಾಡುತ್ತೆ? ಪೂರ್ತಿ ಓವರಿಯನ್ನು ಕವರ್ ಮಾಡುತ್ತೆ ಎಕ್ಸೆಪ್ಟ್ ಎಟ್ ದ ಟಿಪ್ಪನ್ನು ಬಿಟ್ಟು ಇಡೀ ಓವರಿಯನ್ನು ಕವರ್ ಮಾಡುತ್ತೆ. ಟಿಪ್ಪಲ್ಲಿ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ. ಈ ಸ್ಮಾಲ್ ಓಪನಿಂಗನ್ನು ನಾವು ಮೈಕ್ರೋಪೈಲ್ ಅಂತ ಕರಿತೀವಿ. ಅಪೋಸಿಟ್ ಟು ದ ಮೈಕ್ರೋಪೈಲಾರ್ ಎಂಡ್ ಇಸ್ ದ ಚಲೇಸಾ. ಈ ಮೈಕ್ರೋಪೈಲಾರ್ ಎಂಡಿಗೆ ಅಪೋಸಿಟ್ ಪಾರ್ಟಲ್ಲಿ ಏನಿದೆ ಅದನ್ನು ನಾವು ಚಲೇಸಾ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಓವ್ಯೂಲ್. ಇನ್ನು ಓವ್ಯೂಲ್ ಒಳಗೆ ಏನಾಗುತ್ತೆ? ಎನ್ಕ್ಲೋಸ್ಡ್ ವಿತಿನ್ ದ ಇಂಟೆಗ್ಯುಮೆಂಟ್ಸ್. ಸೊ ಯು ನೋ ಅಬೌಟ್ ದ ಮೈಕ್ರೋಪೈಲ್ ಅಂಡ್ ದ ಚಲೇಸಾ. ಇಂಟೆಗ್ಯುಮೆಂಟ್ಸ್ ಒಳಗೆ ಅಟ್ ದ ಸೆಂಟರ್ ದೇರ್ ಇಸ್ ಎ ಮಾಸ್ ಆಫ್ ದ ಸೆಲ್ಸ್ ಕಾಲ್ಡ್ ನ್ಯೂಸಿಲಸ್. ಒಂದು ಮಾಸ್ ಆಫ್ ಸೆಲ್ಸ್ ಇರುತ್ತೆ. ಆ ಮಾಸ್ ಆಫ್ ಸೆಲ್ಸನ್ನು ನಾವು ನ್ಯೂಸಿಲಸ್ ಅಂತ ಕರಿತೀವಿ. ಸೆಲ್ಸ್ ಆಫ್ ದ ನ್ಯೂಸಿಲಸ್ ಹ್ಯಾವ್ ಅಬಂಡೆಂಟ್ ರಿಸರ್ವ್ ಫುಡ್ ಮಟೀರಿಯಲ್ಸ್. ನ್ಯೂಸಿಲಸ್ ಸೆಲ್ಸಲ್ಲಿ ಏನಿರುತ್ತೆ? ರಿಸರ್ವ್ ಫುಡ್ ಮಟೀರಿಯಲ್ ಇರುತ್ತೆ. ಸೊ ನ್ಯೂಸಿಲಸ್ ಒಳಗಡೆ ಇರ್ತಕ್ಕಂಥದ್ದು ಎಂಬ್ರಿಯೋ ಸ್ಯಾಕ್ ಅಥವಾ ಫಿಮೇಲ್ ಗೆಮೆಟೋಫೈಟ್. ಸೊ ಲೆಟ್ ಸಿ ಹೌ ಡೀಪ್ ಇಟ್ ಈಸ್ ಅಂತ. ಎಷ್ಟು ಒಳಗಡೆ ಹೋದ್ಮೇಲೆ ನಮಗೆ ಒಂದು ಫಿಮೇಲ್ ಗ್ಯಾಮೆಟ್ ಸಿಗ್ತಾ ಇದೆ. ಸೊ ಲೊಕೇಟೆಡ್ ಇನ್ಸೈಡ್ ದ ನ್ಯೂಸಿಲಸ್, ಆ ಸಣ್ಣ ಸೆಲ್ ನ್ಯೂಸಿಲಸ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಅಥವಾ ಫಿಮೇಲ್ ಗ್ಯಾಮೆಟೋಫೈಟ್ ಇರುತ್ತೆ.
An ovule generally has single embryo sac formed from megaspore through reduction division. ಪ್ರತಿಯೊಂದು ಓವ್ಯೂಲ್ ಒಳಗೂ ಏನಿರುತ್ತೆ, ಒಂದು ಎಂಬ್ರಿಯೋ ಸ್ಯಾಕ್ ಮಾತ್ರ ಇರುತ್ತೆ. Megasporogenesis. So what is the process of formation of megaspore? How megaspore will form? The process of formation of megaspores from the megaspore mother cell is called as megasporogenesis. Ovule differentiate a single megaspore mother cell in the micropyle region of the nucellus. ಒಂದು ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ, ಅದರಿಂದ ಮೆಗಾಸ್ಪೋರ್ಗಳು ಜನರೇಟ್ ಆಗುತ್ತೆ. ಮಿಯೋಸಿಸ್ ರಿಸಲ್ಟ್ಸ್ ಇನ್ ದ ಪ್ರೊಡಕ್ಷನ್ ಆಫ್ 4 ಮೆಗಾಸ್ಪೋರ್. ಮಿಯೋಸಿಸ್, ಆ ಮೆಗಾಸ್ಪೋರ್ ಮದರ್ ಸೆಲ್ಲು ಮಿಯೋಸಿಸ್ ಇಂದ ಡಿವೈಡ್ ಆದಾಗ ಏನಾಗುತ್ತೆ, 4 ಮೆಗಾಸ್ಪೋರ್, 4 ಮೆಗಾಸ್ಪೋರ್ಗಳು ಡೆವಲಪ್ ಆಗುತ್ತೆ. ಸೊ ಮೆಗಾಸ್ಪೋರ್ ಅಂದರೆ ನಥಿಂಗ್ ಬಟ್ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇನ್ ಮೆಜಾರಿಟಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ ಒನ್ ಆಫ್ ದ ಮೆಗಾಸ್ಪೋರ್ ಇಸ್ ಫಂಕ್ಷನಲ್. ಸೊ 4 ಮೆಗಾಸ್ಪೋರ್ಗಳು ಏನು ಡೆವಲಪ್ ಆಯಿತು ಅದರಲ್ಲಿ ಒಂದು ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಆಗಿರುತ್ತೆ. ಸೊ ಉಳಿದಿದ್ದ 3 ಮೆಗಾಸ್ಪೋರ್ಗಳು ಡಿಜನರೇಟ್ ಆಗುತ್ತೆ. ಸೊ ಓನ್ಲಿ ದ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ಸ್ ಇನ್ ಟು ದ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ದೇರ್ಫೋರ್ ದೇರ್ ಈಸ್ ಓನ್ಲಿ ಒನ್ ಫೀಮೇಲ್ ಗ್ಯಾಮೆಟೋಫೈಟ್ ಆರ್ ಸಿಂಗಲ್ ಎಂಬ್ರಿಯೋ ಸ್ಯಾಕ್ within each flower. This method of embryo sac formation from single megaspore is termed as monosporic development. ಈ ಥರ ಏನು ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಫ್ರಮ್ ಸಿಂಗಲ್ ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಗುವಂಥ ಪ್ರಾಸೆಸ್ಸನ್ನು ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸ್ಟಡಿ ದ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್ ಇನ್ ಲಿಟಲ್ ಮೋರ್ ಇನ್ ಡೀಟೇಲ್. ಎಂಬ್ರಿಯೋ ಸ್ಯಾಕ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಇನ್ನೂ ಒಂದು ಚೂರು ಇಲ್ಲಿ ಹೇಳಿದ್ದಾರೆ. ಸೊ ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಏನಾಗಿದೆ, ಮೆಗಾಸ್ಪೋರ್ ಮದರ್ ಸೆಲ್ಲು ಇಟ್ ಡಿವೈಡ್ಸ್ ಮೈಟಾಟಿಕಲಿ. ಮೈಟೋಸಿಸ್ ಮುಖಾಂತರ ಅದು ಡಿವೈಡ್ ಆಗಿ 2 ನ್ಯೂಕ್ಲಿಯೈ ಆಗುತ್ತೆ, 2 ನ್ಯೂಕ್ಲಿಯೈ ಆಗುತ್ತೆ. 2 ನ್ಯೂಕ್ಲಿಯೈ ಅಪೋಸಿಟ್ ಪೋಲ್ಸ್ಗೆ ಹೋಗುತ್ತೆ. ಒಂದು ಮೈಕ್ರೋಪೈಲಾರ್ ಪೋಲು, ಇನ್ನೊಂದು ಚಲೇಸಲ್ ಪೋಲಿಗೆ ಹೋಗುತ್ತೆ, ಫಾರ್ಮಿಂಗ್ ದ 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್. ಇದನ್ನು ನಾವು 2 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಸೊ ಇಟ್ ಅಗೇನ್ ಡಿವೈಡ್ಸ್ ಮೈಟಾಟಿಕಲಿ. 2 more ಸೀಕ್ವೆನ್ಷಿಯಲ್ ಮೈಟಾಟಿಕ್ ನ್ಯೂಕ್ಲಿಯರ್ ಡಿವಿಷನ್ ಏನಾಗುತ್ತೆ, ಈ 2 ನ್ಯೂಕ್ಲಿಯೇಟ್ ಇರೋದು 4 ನ್ಯೂಕ್ಲಿಯೇಟ್ ಆಗುತ್ತೆ. ಅದನ್ನು 4 ನ್ಯೂಕ್ಲಿಯೇಟ್ ಸ್ಟೇಜ್ ಅಂತ ಕರಿತೀವಿ. ಆಮೇಲೆ ಅದು ಮತ್ತೊಂದು ಸಲ ಡಿವೈಡ್ ಆದಾಗ ಏನಾಗುತ್ತೆ, 8 ನ್ಯೂಕ್ಲಿಯೇಟ್ ಆಗುತ್ತೆ. ಸೊ 8 ನ್ಯೂಕ್ಲಿಯೇಟ್ ಸ್ಟೇಜಸ್ ಆಫ್ ದ ಎಂಬ್ರಿಯೋ ಸ್ಯಾಕ್ ಅಂತ ನಾವು ಇದನ್ನು ಕರಿತೀವಿ. ಸೊ 8 ನ್ಯೂಕ್ಲಿಯೇಟ್ ಸ್ಟೇಜ್ ಆದಮೇಲೆ ಏನು ಆ ನ್ಯೂಕ್ಲಿಯಸ್ ಸುತ್ತ ಸೆಲ್ ವಾಲ್ಸ್ ಇದೆ, ಸೆಲ್ ವಾಲ್ಗಳು ಕೆಳಗೆ ಬೀಳ್ತವೆ, ಸೆಲ್ ವಾಲ್ಗಳು ಡಿಹೈಡ್ರೇಟ್ ಆಗ್ತವೆ. ಸೊ ಇಟ್ ಈಸ್ ಎ ಜನರಲ್ ಟಿಪಿಕಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಅದನ್ನು ನಾವು 8 ನ್ಯೂಕ್ಲಿಯೇಟ್ ಸ್ಟೇಜನ್ನು ನಾವು ಏನಂತ ಕರಿತೀವಿ, ಟಿಪಿಕಲ್ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಸೊ ಈಗ 8 ನ್ಯೂಕ್ಲಿಯೈ ಏನು ಫಾರ್ಮ್ ಆಗಿದೆ, ಇದರಲ್ಲಿ 6 ನ್ಯೂಕ್ಲಿಯೈಗಳಿಗೆ ಸೆಲ್ ವಾಲಿಂದ ಸರೌಂಡ್ ಆಗಿರುತ್ತೆ. ಇವು ಸೆಲ್ ಆಗಿ ಆರ್ಗನೈಸ್ ಆಗುತ್ತೆ. ಇನ್ನು 2 ಏನು ರಿಮೈನಿಂಗ್ 2 ನ್ಯೂಕ್ಲಿಯೈ ಇದೆ, ಈ 2 ನ್ಯೂಕ್ಲಿಯೈನ ನಾವು ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಈ ಪೋಲಾರ್ ನ್ಯೂಕ್ಲಿಯೈ ಎಲ್ಲಿರುತ್ತೆ, ಈ ಸಿಚುಯೇಟೆಡ್ ಬಿಲೋ ದ ಎಗ್ ಅಪ್ಯಾರಟಸ್ ಇನ್ ದ ಲಾರ್ಜ್ ಸೆಂಟ್ರಲ್ ಸೆಲ್. ಸೊ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್, 2 ಸೆಲ್ಗಳು ಏನಾಗುತ್ತೆ, 2 ಸೆಲ್ಗಳು ಸೆಂಟ್ರಲ್ ಹೋಗಿ ನಿಲ್ತವೆ. ಆ ಸೆಂಟ್ರಲ್ ನಾವು ಏನಂತ ಕರಿತೀವಿ, ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ಸಿಚುಯೇಟೆಡ್ ಬಿಲೋ ದ ಎಗ್ ಅಪ್ಯಾರಟಸ್ ಇನ್ ದ ಲಾರ್ಜ್ ಸೆಂಟ್ರಲ್ ಸೆಲ್. ಆ ಮಧ್ಯೆ ಇರುವಂಥ ಸೆಲ್ಲನ್ನು ನಾವು ಏನಂತ ಕರಿತೀವಿ, ಸೆಂಟ್ರಲ್ ಸೆಲ್ ಅಂತ ಕರಿತೀವಿ. ಎಗ್ ಅಪ್ಯಾರಟಸ್ಗಿಂತ ಕೆಳಗಡೆಯನ್ನು ನಾವು ನೋಡ್ಬೋದು ಪೋಲಾರ್ ನ್ಯೂಕ್ಲಿಯೈ ಅಂತ. ಸೊ 3 cells are at the chalazial end and 3 cells are at the micropylar end and 2 polar nuclei are at the central cell. ಸೊ 3 cells ಎಗ್ ಅಪ್ಯಾರಟಸ್ ಅಲ್ಲಿ 3 cells ಗ್ರೂಪ್ ಆಗಿದೆ. ಹಾಗೆ ಚಲೇಸಲ್ ಎಂಡಲ್ಲಿ 3 cell ಆಗಿ ಗ್ರೂಪ್ ಆಗಿದೆ. ಎಗ್ ಅಪ್ಯಾರಟಸ್ ಅಲ್ಲಿ 3 ಸೆಲ್ ಏನಿದೆ, ಇದರಲ್ಲಿ ಇಂಟರ್ನ್ ಇಟ್ ಕನ್ಸಿಸ್ಟ್ ಆಫ್ 2 ಸಿನರ್ಜಿಡ್ಸ್ ಆ್ಯಂಡ್ 1 egg cell. ಇದರಲ್ಲಿ 3 ಸೆಲ್ ಏನಿದೆ, ಅದರಲ್ಲಿ 2 ಸೆಲ್ಲು ಒಟ್ಟಿಗೆ ಏನಿದೆ ಅದನ್ನು ನಾವು ಸಿನರ್ಜಿಡ್ಸ್ ಅಂತ ಕರಿತೀವಿ. ಅದಕ್ಕಿಂತ ಚೂರು ಕೆಳಗೇನಿದೆ ಅದನ್ನು ನಾವು ಎಗ್ ಸೆಲ್ ಅಂತ ಕರಿತೀವಿ. ದ ಸಿನರ್ಜಿಡ್ಸ್ ಹ್ಯಾವ್ ಸ್ಪೆಷಲ್ ಸೆಲ್ಯುಲಾರ್ ಥಿಕನಿಂಗ್ಸ್ ಎಟ್ ದ ಮೈಕ್ರೋಪೈಲಾರ್ ಟಿಪ್ ಕಾಲ್ಡ್ ಫಿಲಿಫಾರ್ಮ್ ಅಪ್ಯಾರಟಸ್. ಸೊ ಸಿನರ್ಜಿಡ್ಸ್ ಹ್ಯಾವ್ ದ ಸ್ಪೆಷಲ್ ಸೆಲ್ಯುಲಾರ್ ಥಿಕನಿಂಗ್ಸ್, ಸ್ಪೆಷಲ್ ಒಂದು ನ್ಯಾರೋ ಥಿಕ್ನಿಂಗ್ಸ್ ಇರುತ್ತೆ, ಥ್ರೂ ವಿಚ್ ದ ಪೋಲನ್ ಗ್ರೈನ್ ಕ್ಯಾನ್ ಎಂಟರ್. It is called filiform apparatus which play an important role in the guiding the pollen tubes into the synergid. Pollen tubeಗಳು ಈ ಫಿಲಿಫಾರ್ಮ್ ಅಪ್ಯಾರಟಸ್ ಮುಖಾಂತರನೇ ಫಿಮೇಲ್ ಗ್ಯಾಮೆಟೋಫೈಟ್ ಒಳಗಡೆ ಎಂಟರ್ ಆಗ್ತವೆ. ಸೊ 3 cells at the chalazial end ಅಲ್ಲಿ ಇರ್ತಕ್ಕಂಥ 3 cellನ್ನು ನಾವು ಏನಂತ ಕರಿತೀವಿ, ಆಂಟಿಪೋಡಲ್ಸ್ ಅಂತ ಕರಿತೀವಿ.
ಈ ಕಡೆ ಇರೋ 3 cells ಅನ್ನು ನಾವು ಏನಂತ ಕರಿತೀವಿ, ಎಗ್ apparatus ಅಂತ ಕರಿತೀವಿ. ಎಗ್ apparatus ಅಲ್ಲಿ 2 synergids and 1 egg cell. So there's a large central cell, typical mature female gametophyte. At its mature stage it is 8 nucleate and 7 celled. So at its mature stage ಒಂದು ಫಿಮೇಲ್ ಗ್ಯಾಮೆಟೋಫೈಟ್ ಏನಾಗಿರುತ್ತೆ, 8 nucleate 8 ನ್ಯೂಕ್ಲಿಯಸ್ ಇರುತ್ತೆ, ಹಾಗೆ 7 celled ಸ್ಟೇಜ್ನಲ್ಲಿ ಇರುತ್ತೆ. So this is about the female gametophyte. So we have learnt about male gametophyte and female gametophyte. ಪೋಲನ್ ಮತ್ತು ಓವ್ಯೂಲ್ ಬಗ್ಗೆ ಎರಡರ ಬಗ್ಗೆನೂ ನೋಡಿದ್ದೀವಿ. ಸೊ ದ ಪೋಲನ್ ಮತ್ತು ಈ ಓವ್ಯೂಲು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಗ್ಯಾಮಿಟ್ ಟ್ರಾನ್ಸ್ಫರ್, we have know the process of gamete transfer and it is called as pollination. Pollination is the mechanism to achieve this objective. ಒಂದು ಆಂಥರಲ್ಲಿ ಪ್ರೊಡ್ಯೂಸ್ ಆಗಿರೋ ಪೋಲನ್ನ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುವಂಥ ಮೆಕ್ಯಾನಿಸಮ್ ಏನಿದೆ ಅದನ್ನು ನಾವು ಪಾಲಿನೇಷನ್ ಅಂತ ಕರಿತೀವಿ. ಸೊ ಪಾಲಿನೇಷನ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ ಆಫ್ ಎ ಪಿಸ್ಟಿಲ್ ಈಸ್ ಟರ್ಮ್ಡ್ ಆಸ್ ಪಾಲಿನೇಷನ್. ಪೋಲನ್ಗಳನ್ನು ಪಿಸ್ಟಿಲಿನ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಮಾಡೋವಂಥ ಪ್ರಾಸೆಸ್ಸನ್ನು ನಾವು ಪಾಲಿನೇಷನ್ ಅಂತ ಕರಿತೀವಿ. ಸೊ ದಿಸ್ ಪಾಲಿನೇಷನ್ ಈಸ್ ಜನರಲಿ ಡಿವೈಡೆಡ್ ಇಂಟು 3 types. ಈ ಪಾಲಿನೇಷನನ್ನು 3 ಟೈಪ್ ಆಗಿ ಡಿವೈಡ್ ಮಾಡಿದ್ದಾರೆ. ದ ಫಸ್ಟ್ ಒನ್ ಈಸ್ ಅಟೋಗಮಿ. ಅಟೋಗಮಿ ಅಂದರೆ ಏನು, ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಪೋಲನ್ ಗ್ರೈನು ಅದೇ ಫ್ಲವರಿನ ಆಂಥರಲ್ಲಿ ಹುಟ್ಟಿ ಅದೇ ಫ್ಲವರಿನ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆದರೆ, ಸೊ ದ ಆಂಥರ್ ಅಂಡ್ ದ ಸ್ಟಿಗ್ಮಾ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಫ್ಲವರ್, ದ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅಟೋಗಮಿ. ಅದೇ ಫ್ಲವರಿನ ಆಂಥರಿಂದ ಸ್ಟಿಗ್ಮಾಗೆ ಪೋಲನ್ ಗ್ರೈನ್ ಟ್ರಾನ್ಸ್ಫರ್ ಆದರೆ ಅಂಥ ಪ್ರೊಸೆಸನ್ನು ನಾವು ಅಟೋಗಮಿ ಅಂತ ಕರಿತೀವಿ. ಸೊ ಕೆಲವೊಂದು ಫ್ಲವರಲ್ಲಿ ಏನಾಗುತ್ತೆ, ಕೆಲವೊಂದು ಪ್ಲ್ಯಾಂಟ್ಗಳು 2 types ಆಫ್ ಫ್ಲವರ್ಸನ್ನು ಬಿಡುತ್ತೆ, 2 ಟೈಪ್ಗಳಾದ ಫ್ಲವರ್ ಒಂದೇ ಪ್ಲ್ಯಾಂಟಲ್ಲಿ ಬಿಡುತ್ತೆ. ಸೊ ಅದರಲ್ಲಿ 1 type ಆಫ್ ಫ್ಲವರ್ ಏನಾಗುತ್ತೆ, ಇಟ್ ಈಸ್ ಕಾಲ್ಡ್ ಎಸ್ ಚಾಸ್ಮೋಗ್ಯಾಮಸ್ ಫ್ಲವರ್. ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂದರೆ ನಾರ್ಮಲ್ ಫ್ಲವರ್ ಥರನೇ ಆಂಥರ್ ಮತ್ತು ಸ್ಟಿಗ್ಮಾ ಓಪನ್ ಆಗಿರುತ್ತೆ. ಸೊ ದೇರ್ ಮೇ ಬಿ ದ ಚಾನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್ ಆಲ್ಸೋ. ಮತ್ತೊಂದು ಟೈಪ್ ಆಫ್ ಫ್ಲವರ್ ಇರುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂದರೆ ಏನು, ದಿಸ್ ಫ್ಲವರ್ ವಿಚ್ ಡು ನಾಟ್ ಓಪನ್ ಎಟ್ ಆಲ್. ಇದರಲ್ಲಿ ಆಂಥರ್ ಸ್ಟಿಗ್ಮಾ ಎಕ್ಸ್ಪೋಸ್ ಆಗೋದೇ ಇಲ್ಲ. ಸೊ ಇಟ್ ರಿಕ್ವೈರ್ಸ್ ಓನ್ಲಿ ಅಟೋಗಮಿ ಕಂಡೀಷನ್. ಇದಕ್ಕೆ ಅಟೋಗಮಿ ಕಂಡೀಷನ್ನೇ ಬೇಕು, ಅದರದ್ದೇ ಆಂಥರ್ ಡಿಹೈಸ್ ಆಗಿ ಅದರಿಂದನೇ ಪೋಲನ್ನು ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗಬೇಕು, ಬಿಕಾಸ್ ಇಟ್ ಡು ನಾಟ್ ಓಪನ್ ಇಟ್ ಆಲ್. ಸಚ್ ಟೈಪ್ ಆಫ್ ಫ್ಲವರ್ಸ್ ಆರ್ ಕಾಲ್ಡ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್. ಎಕ್ಸಾಂಪಲ್ ವಯೋಲಾ, ಆಕ್ಸಾಲಿಸ್ ಆ್ಯಂಡ್ ಕೊಮೆಲಿನಾ. ಸೊ ಅಟೋಗಮಿ ಅಂದರೆ ಏನು ಅಂತ ಗೊತ್ತಾಯಿತು. ದ ನೆಕ್ಸ್ಟ್ ಟೈಪ್ ಈಸ್ ಜೈಟೆನೋಗಮಿ. Jeitonogamy is nothing but transfer of pollen grains from the anther to the stigma of another flower of the same plant. ಸೊ ಅಟೋಗಮಿ ಅಂದರೆ ಏನು, ಅದೇ ಫ್ಲವರಿನ ಆಂಥರಿಂದ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆದರೆ ಅದು ಅಟೋಗಮಿ. ಬಟ್ ಟ್ರಾನ್ಸ್ಫರ್ ಆಫ್ ಪೋಲನ್ ಫ್ರಮ್ ದ ಆಂಥರ್ ಫ್ರಮ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ದ ಅನದರ್ ಫ್ಲವರ್ ಬಟ್ ಇನ್ ದ ಸೇಮ್ ಪ್ಲಾಂಟ್. ಒಂದೇ ಗಿಡದಲ್ಲಿ 2 ಫ್ಲವರ್ ಮಧ್ಯೆ ಆಂಥರಿಂದ ಸ್ಟಿಗ್ಮಾಗೆ ಪೋಲನ್ ಗ್ರೇನ್ಗಳು ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಜೈಟೆನೋಗಮಿ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಟೈಪ್ ಈಸ್ xenogamy. The last type of kind of pollination is xenogamy. It is transfer of pollen grain from anther to the stigma of different plant. ಒಂದು ಪ್ಲ್ಯಾಂಟಿಂದ ಮತ್ತೊಂದು ಪ್ಲ್ಯಾಂಟಿಗೆ ಪೋಲನ್ ಗ್ರೇನ್ಗಳು ಟ್ರಾನ್ಸ್ಫರ್ ಆದರೆ ಅದನ್ನು ನಾವು xenogamy ಅಂತ ಕರಿತೀವಿ. So this is all about the male and female reproductive structures and the pollination process of the flowering plants. In the next video, we will discuss about the pollen pistil interaction and the seed embryo sac formation